ಇವತ್ತು ನಾನು ಹೇಳಿದೆ ಹಸು ತರ ಸೀನಣ್ಣ, ಯಾವುದಕ್ಕೂ ನಾವೇನಾದ್ರೂ ಒಂದ್ ಸ್ವಲ್ಪ ಗಟ್ಟಿಯಾಗಿ ಯಾರ ಹತ್ರನ ಮಾತಾಡಿದ್ರು ಮಾತಾಡಿರ್ಬೋದೇನೋ, ಒಂದು ಗಟ್ಟಿ ಧ್ವನಿಲಿ ಮಾತಾಡದೆ ನನ್ನ ಕ್ಷೇತ್ರ ನನ್ನ ತಾಲೂಕು ಅಷ್ಟಕ್ಕೆ ಸೀಮಿತ ಆಗಿ ಪಾಪ ಆ ದುಡಿಮೆ ಮಾಡ್ತಿದ್ದಂತ ವ್ಯಕ್ತಿ ಸಂಚು ಮಾಡಿ ಎಲ್ಲಿರೋನೋ ದುಡ್ಡು ಯಾವುದೋ ದುಡ್ಡು ಹೊಡೆದು ಎಲ್ಲೋ ಮಡಗಿದ್ದಾರೆ ಅಂತೇಳಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ MLA ಮಾಡಿಬಿಟ್ಟು ಅದಾದ ಕುದೂರ್ನೆಲ್ಲೂ ಧಮ್ಕಿ ಅಂತ ಇನ್ಸ್ಪೆಕ್ಟರ್ಗೆ, ಅಲ್ಲೆಲ್ಲೋ ದಾವಾಸ್ಪೇಟೆ ಸ್ಟೇಷನ್ಗೂ ಧಮ್ಕಿ ಅಂತ. ನಾನು ಹೇಳಿದೆ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ, ನೀವು ಇಲ್ಲಿ ಕಾಕಿ ಹಾಕೊಂಡು ಸೇವೆ ಮಾಡಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ದಯಮಾಡಿ ಆ ಕಾಕಿಗೆ ಅವಮಾನ ಮಾಡ್ಬೇಡ್ರಪ್ಪ, ಆ ಕಾಕಿ ಬಿಚ್ಚಿಟ್ಬಿಟ್ಟು ಅದಕ್ಕೊಂದು ಸೆಲ್ಲಿಟ್ಟು ಹೊಡೆದು ಹೋಗಿ ಅವ್ರ ಮನೇಲಿ ನೀವು ಅವ್ರ ಬಟ್ಲು ತೊಳೆಯಕ್ಕೂ ನೀವು ಯೋಗ್ಯರಲ್ಲ ಅಂತೇಳಿ ಕೆಲವು ಅಧಿಕಾರಿಗಳಿಗೆ ಹೇಳಿದ್ವಿ. ನಾವೇನು ಯಾರಿಗೂ ಎದುರ್ಕೊಳ್ಳಲ್ಲ, ನಾವೇನು ಯಾರಿಗೂ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡಿಸೋ ಜಾಯಮಾನ್ದವರು ಅಲ್ಲ. ಇವತ್ತಿಲ್ಲಿ AC ತಹಶೀಲ್ದಾರ ಒಬ್ಬ DDLR ADLR ಕೋಟಿ ಕೊಟ್ಟು ಬರಬೇಕು. ಕೋಟಿ ಕೊಟ್ಟು ಬಂದು ಏನ್ ಮಾಡ್ತಾರೆ ಅವರು? ಬೆಳಗ್ಗೆನೆ ನೆಲಮಂಗಲದಲ್ಲಿ ಅಂಗಡಿ ಬಿಚ್ತಾರೆ, ಬನ್ನಿ ಅಂಗಡಿ ತೆಗ್ದೈತೆ, ವ್ಯಾಪಾರ. ಏಜೆಂಟ್ಗಳು, ಹೆಜ್ಜೆಗೂ ಏಜೆಂಟ್ಗಳು, ತಾಲೂಕು ಆಫೀಸಲ್ಲಿ ಕಿಟಕಿ ಬಾಗ್ಲು ಟೇಬಲ್ ಎಲ್ಲಾ ಕೂಡ ಲಂಚ ಕೇಳ್ತಾ ಇದಾವೆ ಇವತ್ತು. ಹೌದಾ ಅಲ್ವಾ? ಯಾವ್ದಾನ ರೈತರ ಕೆಲಸ ಆಗ್ತಾ ಇದೆಯಾ? ಇದಕ್ಕೋಸ್ಕರ ಬದಲಾವಣೆ ನೀವು ಬಯಸ್ಬೇಕಾಗ್ತದೆ. ನಾನು ಹೆಚ್ಚು ಸಮಯ ಮಾತನಾಡಲ್ಲ. ಇವತ್ತು ನಮಗೆ ಎಷ್ಟೇ ದೌರ್ಜನ್ಯ, ದರ್ಪ, ದುರಾಡಳಿತ ಏನೇ ಮಾಡಿದ್ರು ಕೂಡ ಆ SIT ಅಂತ ಒಂದಿದೆ, ನೀವೆಲ್ಲ ಪೇಪರಲ್ಲಿ ಟಿವಿಲಿ ನೋಡ್ತಾ ಇದ್ದೀರಿ. SIT ಏನಾಗಿದೆ ಅಂದ್ರೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಅದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವ್ರ ಮನೇಲೇ ಇರ್ತದೆ. ಮಧ್ಯರಾತ್ರಿ 12 ಗಂಟೆ 2 ಗಂಟೆವರೆಗೂ ಅವ್ರ ಮನೇಲೇ ಇರ್ತದೆ. ಕಂಪ್ಲೇಂಟ್ ಬರೆಯೋರು ಇವ್ರೆ, FIR ಹಿಂಗೆ ಇದೇ ಸೆಕ್ಷನ್ ಹಾಕ್ಬೇಕು ಅಂತ ಹೇಳೋರು ಇವ್ರೆ, ತಿರ್ಗಾ ಚಾರ್ಜ್ ಶೀಟ್ ಹಾಕ್ಸೋರು ಇವ್ರೆ, ಶಿಕ್ಷೆ ಇದೇ ಆಗ್ಬೇಕು ಅಂತೇಳಿ ಹೇಳುವಂತ ನಾಯಕರುಗಳು ಇವ್ರೆ. ನಾವೆಲ್ಲ ಎದುರ್ಕೊಬಿಡ್ತೀವ ನಿಮ್ಮ SITಗೆ, ನಿಮ್ಮ ಪೊಲೀಸ್ನವ್ರಿಗೆ, ನಿಮ್ಮ ರೆವಿನ್ಯೂ ಆಫೀಸರ್ ನಮ್ಗೆ ಯಾರಿಗೋ ಕಿರುಕುಳ ಕೊಡ್ತಾರೆ ಅನ್ನೋದಕ್ಕೆ ಎದುರ್ಕೊಬಿಡ್ತೀವಿ ಅನ್ಕೊಂಡಿದ್ದೀರಾ? ನಾವ್ಯಾರು ಎದುರೋರಲ್ಲ. ಮಾಗಡಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದವರು ಯಾರು ಎದುರೋರಿಲ್ಲ. ನನಗೆ ನಮ್ಮ ತಾಲೂಕಿಗೆ ಸೇರಿಸ್ಕೊಂಡಿರ್ತಕ್ಕಂಥ ಹೋಬಳಿ ನಾವಿದ್ದಂಥ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸುವಂತ ಕೆಲಸ ನಾವು ಮಾಡಿಲ್ಲ, ಮುಂದೇನೂ ಮಾಡಲ್ಲ. ನಾವೆಲ್ಲ ಒಟ್ಟಾಗಿ ಇವತ್ತು ನಮ್ಮ ನಿಖಿಲ್ ಅಣ್ಣವ್ರನ್ನ ಕೈಯನ್ನ ಬಲಪಡಿಸಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.